भाई स्टेशन ಬಂದೇವಿ ಸ್ಟೇಷನ್ ತಳ ಬರೋಟಿಗೆ ಪೂರಾ ನೀರು ಇಳಿತು ಪೂರಾ ಬಿಸಿಲಲ್ಲ ಪೂರಾ ದಗ್ಗಿ ಈಗ ಒಂದು AC ಬಸ್ ತೊಗೊಂಡೇವಿ ನಾಳೆ ತೊಗೊಂಡೇವಿ ಸ್ವಂತ ಒಂದು 2 lakhs ಮೇಲೆ ಸಿಗುತ್ತೆ AC ಬಸ್ ಈಗ ಒಬ್ರಿಗೆ 70 ಅದ ಟಿಕೆಟ್ ಪ್ರೈಸ್ 150 ಅದ ಒಬ್ರಿಗೆ 150 ಅದ ಒಂದು ಟಿಕೆಟ್ ಪ್ರೈಸ್ ಸೊ ಡೈರೆಕ್ಟ್ ಇದು ಬಸ್ ಒಯ್ದು ಸೀದಾ ತಿರುಮಲಗೆ ಬಿಡ್ತಾರ ತಿರುಮಲನಿಗೆ ಹೋಗಿ ನೆಕ್ಸ್ಟ್ ತೋರಿಸ್ತೀನಿ ಸ್ಟೇಟ್ ಆಗಿರಿ ಪೀಸ್ ಸೊ ಬೈನೇ ಕಂಡಕ್ಟರ್ ಡ್ರೈವರ್ ಟಿಕೆಟ್ ಕರ್ದಾರ ನಮ್ದು ನಾವು 7 ಮಂದಿ ಇದ್ದೀವಿ ಟೋಟಲ್ 1050 ಆಗ್ಯದ ಇದ್ರಾಗ 1050 ಮೆನ್ಷನ್ ಮಾಡಿಲ್ಲ ಬೈ ಇದ್ರಾಗ 1050 ಮೆನ್ಷನ್ ಮಾಡಿಲ್ಲ ಬರೀ 900 ಹಾಕ್ಯಾನ ಟಿಕೆಟ್ ఎంత 150 ಒಂದೇ ಟಿಕೆಟ್ ಸಪರೇಟ್ తీసుకున్నారా 6x5 6x6 ಸಪರೇಟ್ తీసుకున్నారా ಒಂದು ಸಪರೇಟ್ ನಿಂಬಲ್ಲಿ ಅಕಸ್ಮಾತ್ ಬಾಟಲ್ ಇದ್ದು ಅಂದ್ರೆ ಇಲ್ಲಿ ಈಗ 5 ರೂಪೀಸಿಗೆ ನೀರಿನ ಬಾಟಲ್ ಒಂದು ಫುಲ್ ಫಿಲ್ ಮಾಡಿಕೊಡ್ತಾರ ಇಲ್ಲೇ ತೋರ್ ಏನೋ ಒಬ್ಬರು ಟಿಕೆಟ್ ಬೇರೆ ತೆಗೆಸ್ತಾರತ್ತ ಮತ್ತು 900 ಯಾಕೆ ಹಾಕಾರತ್ತ ಹೇಳಿ ಕೇಳಿದೆವು ಒಬ್ಬರು ಟಿಕೆಟ್ ಬೇರೆ ಹಾಕ್ಸಾರತ್ತ ಈಗ ನೀರಿನ ಬಾಟಲ್ ನೀರಿನ ಬಾಟಲ್ ನಮ್ಮ ಪ್ರಯಾಣ ತರ್ಲಿಕ್ಕೆ ಹೋಗೋಣ ಮ್ಯಾಗ ಹೋಗ್ತೀವಿ ಮ್ಯಾಗ ಹೋಗಿ ಸಿಂಟ್ರಿ ಭಾರಿ ಅದ ಅಂತ ಹೇಳ್ತಾರೆ ಸಿಂಟ್ರಿ ಎಲ್ಲ ಮಾಡ್ಕೋತೀವಿ ಈ ಬಸ್ಸಿಗೆ ನೀವು ರೋಡಿಗೆ ಲೈಟ್ ಆಗಿರ್ತಾರೆ ನೋಡೋಣ ಏನೇನಾಗ್ತದೆ ಏನೇನಿಲ್ಲ ನೀವು ಬಂದ್ರೂ ಬಸ್ಲಿಂತೆ ಹೋಗೋದು ಬರೋದು ಮಾಡ್ರಿ ಯಾಕಂದ್ರೆ ಅವ್ರು 1800 ಹೇಳ್ತಾರೆ ಇಲ್ಲ ನಮ್ಗೆ 1000 ರೂಪೀಸ್ನೇ ಆಯಿತು ಒಂದು 800 ರೂಪೀಸ್ ಉಳ್ದಂಗೆ ಆಯಿತು ಸೊ ಬಸ್ ಇಸ್ ಬೆಸ್ಟ್ ಆಪ್ಷನ್ ಇದು AC ಬಸ್ ಅದ ಮತ್ತು ದೇವಿ 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 ಈಗ ಏನೋ ಬ್ಯಾಗ್ ಚೆಕ್ ಮಾಡ್ತಾರತ್ತ ಈಗ ಕಂಪಲ್ಸರಿ ಎಲ್ಲರೂ ಬ್ಯಾಗ್ ಚೆಕ್ ಮಾಡ್ತಾರತ್ತ ಸಣ್ಣ ಬ್ಯಾಗ್ ಇರಲಿ ದೊಡ್ಡ ಬ್ಯಾಗ್ ಇರಲಿ ಎಲ್ಲರೂ ಬ್ಯಾಗ್ ಚೆಕ್ ಮಾಡ್ತಾರೆ ಇಲ್ಲದ ನೋಡ್ರಿ ಜೆಂಟ್ಸ್ ಲೇಡೀಸ್ ಸೊ ನೀವು ಬಸ್ನಾಗ ಬಂದ್ರೆ ನಿಮಗೆ ಇಲ್ಲೇ ಇಳಿಸ್ತಾರ ಇಲ್ಲಿ ವಾಶ್ರೂಮ್ ಅದ ಲೇಡೀಸ್ ಜೆಂಟ್ಸ ಹಿಂಗೆ ಮತ್ತೆ ವಾಪಸ್ ಹೋದ್ರೆ ನಿಮಗೆ ರೂಮ್ ಸಿಗ್ತಾವೆ ರೂಮ್ಸ್ ಮಾಡ್ಕೋಬೇಕಂದ್ರೆ ಈ ಕಡೆ ಹೋಗ್ರಿ ಇಲ್ಲಾಂದ್ರೆ ಸೀದಾ ದರ್ಶನ ಮಾಡ್ಕೋಬೇಕಂದ್ರೆ ಸ್ಟ್ರೇಟ್ ಹೋಗ್ರಿ ಸೊ ಎಲ್ಲರದು ಮುಂಡಾನಾಗ್ಯದ ಎಲ್ಲ ಆಗ್ಯದ ಈಗ ಕೂದಲು ಕೊಟ್ಟಿದ್ದು ಸ್ನಾನ ಮಾಡಿದ್ದು ಎಲ್ಲ ಆಗ್ಯದ ಒಂದು ಸಲ ಬೂಸ್ಟ್ ಬಿಸ್ಕಿಟ್ ಥಮ್ಸಪ್ ಎಲ್ಲ ಆಗ್ಯದ ಈಗ ಡೈರೆಕ್ಟ್ ದರ್ಶನ ಮಾಡಕ್ಕೆ ಇದೇ ನೋಡ್ರಿ ಎಂಟ್ರೆನ್ಸ್ దాదాపు 16 లక్షల ಸೊ ನಮಸ್ಕಾರ ಏನಮ್ಮ ಇದು ಸೆಕೆಂಡ್ ಡೇ ಅದ ಇಲ್ಲ ಥರ್ಡ್ ಡೇ ಅದ ತಿರುಪತಿ ಒಳಗೆ ನಾವು ಸೆಕೆಂಡ್ ಡೇ ಇದ್ವಿ ನಮಗೆ ಟೋಟಲ್ 20 hours 24 hours ತನಕ ಬೇಕಾದ ದರ್ಶನ ಮಾಡ್ಕೊಬೇಕು ಭಾಳ ರಶ್ ಇತ್ತು ಯಾಕಂದ್ರೆ ನಿನ್ನೆ ಏಕಾದಶಿ ಇತ್ತಂತ ಅದಕ್ಕೆ ರಶ್ ಇತ್ತಂತ ಸೊ ಈಗ ಒಳಗಾರ ಶೂಟ್ ಮಾಡೋಕ್ಕಾಗಿಲ್ಲ ತಿರುಪತಿರ ತೋರ್ಸೋಕ್ಕಾಗಿಲ್ಲ ಬಟ್ ಇಲ್ಲಿ ಈಗ ಚೆನ್ನೈ ಹೊಂಟೀವಿ ಚೆನ್ನೈ ತೋರಿಸ್ತೀವಿ ಫಸ್ಟಿಗೆ ನಾವು ಲಾಡ್ಜ್ ಹಿಡಿದೀವಿ ಲಾಡ್ಜ್ ತೋರಿಸ್ತೀನಿ ಬಾ ಇದು ನೋಡ್ರಿ ಹಾಲ್ ಇದ್ರಾಗ ಟೋಟಲಿ 3 ಬಾತ್ರೂಮ್ ಅವ ಇಲ್ಲಿ ಬಾಲ್ಕನಿ ಬಿ ಅದ ಚಂದ ಅದ ಲಾಡ್ಜ್ AC ಅದ ವಿತ್ AC ಅದ ನೋಡ್ರಿ ಲಾಡ್ಜ್ ಹೆಸರು ಸುರೇಶ್ ಲಾಡ್ಜ್ ಈಗ ಲಾಡ್ಜ್ ಚೆಕ್ಔಟ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಹೊಂಟೀವಿ ಆ್ಯಕ್ಚುಲಿ ಟ್ರೈನಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ ಬಟ್ ಬಸ್ ಸ್ಟ್ಯಾಂಡಿಗೆ ಹೊಂಟೀವಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಚೆನ್ನೈ ಟ್ರೈನ್ಸ್ ಅವ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಚೆನ್ನೈ ಟ್ರೈನ್ಸ್ ಅವ ಅಂತ
ಇದು ಬಸ್ ಅವ ಅಂತ ನೋಡ್ತೀವಿ. ಟಿಕೆಟ್ಸ್ ಅವೆಲ್ಲ ಏನೇನು ಟ್ರೈನಿಗೆ ಅದೆಲ್ಲ ಇರ್ತದೆ ಕಂಪೇರ್ ಮಾಡ್ತೀವಿ, ಮಾಡಿ ಡಿಸೈಡ್ ಮಾಡಿ ಹೇಳ್ತೇವೆ. ಇಲ್ಲಿನ ಮಂದಿಗೆ ಏನಾರ ಕೇಳ್ದೇವ ಅಂತ ತಿಳ್ಕೊರಿ, ಅಡ್ರೆಸ್ ಇರಲಿ ಹೋಟೆಲ್ ಇರಲಿ, ನಾವು ಏನಾರ ಅವರು ತುಲಿಲಲ್ಲ ಒನ್ ಟೈಪ್ ಇನ್ಸೆಕ್ಯೂರ್ ಫೀಲ್ ಮಾಡ್ಕೋತಾರ ಅವ್ರು. ಹೆಂಗೆ ಬೇಕು ಹಂಗೆ ರಿಯಾಕ್ಟ್ ಮಾಡೋದು ಏನೇನಪ್ಪ ಇಲ್ಲಿನ ಮಂದಿ ಅಂತ. ಫೈನಲಿ ಈಗ ತಿರುಮಲ ತಿರುಪತಿ ಏನಂತ ಬಿಟ್ಟಿವಿ. ತಿರುಪತಿ ಚೆನ್ನೈಗೆ ಹೋಗ್ತೀವಿ. ಚೆನ್ನೈಗೆ ಹೋಗಿ ಅಲ್ಲಿ ಬೀಚ್ ಅದೆಲ್ಲ ನೋಡ್ಬೇಕಂತೀವಿ. ಬೀಚ್ ಅದೆಲ್ಲ ತೋರಿಸ್ತೀನಿ. ಸಬ್ಸ್ಕ್ರೈಬರ್ ಲೈಕ್ ಶೇರ್ ಎಲ್ಲ ಮಾಡಿಡ್ರಿ. ತಿರುಪತಿ ಭಾಳ ಅಟ್ಯಾಕ್ ಆಯ್ತು ಬೈ. ಮಗ ಟುಕಿತ್ತಾರ ನಮ್ಮ ಭಾಷೆಯಲ್ಲಿ 15 ನಿಮಿಷ ನಿಂತದ ಊಟದ ಸಂಬಂಧ. ನಾವೇನು ಊಟ ಮಾಡಲ್ಲ, ಸುಮ್ಮನೆ ತಿರಗ್ಲಕ್ಕೆ ಬಂದೀವಿ. ಫುಲ್ ನಮ್ಮ ಭಾಷೆಯಲ್ಲಿ ಬಂದು ನಿಂತು ಒಂದು 15 ಮಿನಿಟ್ಸ್ ಊಟ ಬ್ರೇಕ್ ಅಂತೇಳಿ ಊಟ ಗೀಟ ಮಾಡ್ತೀವಿ. ಏನಿಲ್ಲ ನೋಡ್ತೀವಿ. ಈಗ ಸದ್ಯಕ್ಕೆ ಚಿಪ್ಸ್ ನೀರಿನ ಬಾಟಲ್ ಅದು ತೊಗೋತೀವಿ. ಊಟಾರ ಮಾಡಲ್ಲ ಅನಿಸ್ತು, ಯಾಕಂದ್ರೆ ಒಂದು ತಾಸು ಹಿಂದೆ ನಾಷ್ಟ ಮಾಡೀವಿ, ಊಟಾರ ಮಾಡಲ್ಲ. ಎರಡು ಚಿಪ್ಸ, ಒಂದು ಪೆಪ್ಸಿ, 2 ಬಿಸ್ಕಿಟ್ ತೊಗೊಂಡಿವಿ. ಸಂಗಡ ಸಾಸ್ ಫ್ರೀ ಕೊಟ್ರ. ತಿರುಪತಿನಾಗ ಭಾಳ ಕಡೆ ಶೂಟ್ ಮಾಡೋದಾಗಿಲ್ಲ, ಏನೇನಿಲ್ಲ ಅಂತ ಹೇಳಿ ನೀವು ಹೊಂಟಿದ್ರಂದ್ರೆ ನಮ್ದು ಏನೇನು ಖರ್ಚಾಗ್ಯದ ಏನೇನಿಲ್ಲ ಅಂತೇಳಿ ಲಾಸ್ಟಿಗೆ ಒಂದು ವಿಡಿಯೋ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಗುಲ್ಬರ್ಗ ಹೋದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಗುಲ್ಬರ್ಗ ಹೋದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ಎಲ್ಲ ಸ್ಟೆಪ್ ಹೇಳ್ತೀನಿ, ನಾವು ಏನೇನು ಮಾಡಿ ಏನೇನಿಲ್ಲ, ನೀವು ಬಂದರೆ ಎಷ್ಟು ಖರ್ಚಾಗ್ತದೆ ಏನಿಲ್ಲ. ಬಟ್ ನಿಮ್ಮಲ್ಲಿ ಟೈಮ್ ಅದ ಅಂದರೆ ಬರ್ರಿ, ನೀವು ವೇಟ್ ಮಾಡ್ತೀರ ಅಂದ್ರೆ ಬರ್ರಿ, ನಿಮ್ಮಲ್ಲಿ ಪೇಷನ್ಸ್ ಇದ್ರೆ ಬರ್ರಿ. ಯಾಕಂದ್ರೆ ದರ್ಶನ ಮಾಡ್ಕೊಳಕ್ಕೆ ಮಿನಿಮಮ್ 20 hours ಬೇಕು ನಿಮಗೆ. ಅದಿಲ್ಲ ಒನ್ ಡೇ ಹೋಲ್ ಡೇ ಬೇಕು ನಮಗೆ. ನಿಮಗೆ ಅಷ್ಟು ಭಕ್ತಿ ಅದ, ನೀವು ತಾಳ್ಕೊತೀರಿ ಅಂದ್ರೆ ಬರ್ರಿ. ಇಲ್ಲಾಂದ್ರೆ ಇಲ್ಲಿ ತಿರುಗ್ಲಕ್ಕೆ ಬರ್ತೀರ ಅಂದ್ರೆ ತಿರುಗ್ಲಿಕ್ಕೆ ಬರ್ರಿ, ನಡೀತು. ದೇವರು ಬಂದು ದರ್ಶನ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪ. ದರ್ಶನ ಜಲ್ದಿ ಆಗ್ತಾವ. ಹಾಂ, ಇದು VIP ಎಂಟ್ರಿ ಅಂದ್ರೆ ಫುಲ್ VIP ಎಂಟ್ರಿ ಅಲ್ಲ. 300 rupeesiಗೆ ಒಂದು ಟೋಕನ್ ಸಿಗ್ತಾ. ಆ ಟೋಕನ್ಲಿ 3-4 hours ದರ್ಶನ ಮಾಡ್ಕೋಬೋದು. ನೀವು 300 ಕೊಟ್ಟು ತೊಗೋತೀರಂದ್ರೆ ತೋರಿ. ಬಟ್ ನಾ ಹೇಳೋದು ಈಗ ಫ್ರೀನಾಗ ಹೆಂಗೆ ಹೋಗ್ಬೇಕಂತೇಳಿ, ಫ್ರೀನಾಗ ದರ್ಶನ ಹೆಂಗೆ ಮಾಡ್ಕೋಬೇಕಂತೇಳಿ ಹೇಳಿದ್ದು. ಎಲ್ಲ ಒಂದ್ಸಲಿ ಕ್ಲಿಯರಾಗಿ ಹೇಳ್ತೀನಿ. ಹೊರಗೆ ಹೋಗೋಣ. ಚೆನ್ನೈಗೆ ಹೋಗೋದು ನಮ್ದೇನು ಐಡಿಯಾ ಇದ್ದಿದ್ದಿಲ್ಲ, ಸಡನ್ ಪ್ಲ್ಯಾನ್ ಮಾಡೀವಿ. ಸಡನ್ ಪ್ಲ್ಯಾನೇ ಭಾಳ ಬೆಸ್ಟ್ ಪ್ಲ್ಯಾನ್ ಇರ್ತಾವೆ. ಇಲ್ಲೇ ತಿರುಪತಿ ಅದು ಎಲ್ಲ ತಿರುಗಾಡ ಬಂದರು ಬ್ಯಾಡ ಅಂತ ಹೇಳಿ ಮತ್ತು ಚೆನ್ನೈನೇ ಶಿಫ್ಟ್ ಆಗಿವಿ. ಚೆನ್ನೈಗೆ ಟ್ರಾವೆಲ್ ಮಾಡ್ಬೇಕಂತೇಳಿ ಪುರಾನೇ ಶಿಫ್ಟ್ ಆಗಿಲ್ಲ. ಬಸ್ಲೇ ತಿಳೋದೀವಿ. ಈಗ ಆಟೋನಾಗ ಹೋಗ್ತೀವಿ. ಈಗ ಒಂದು ಲಾಂಚ್ ಮಾಡ್ತೀವಿ. ಲಾಂಚ್ ಮಾಡಿ ಲಗೇಜ್ ಎಲ್ಲ ಇಟ್ಟು ಮರಿನಾ ಬೀಚಿಗೆ ಹೋಗ್ತೀವಿ. ಸೊ ಫೈನಲಿ ಬಂದೀವಿ ಬೀಚಿಗೆ, ಮರೀನಾ ಬೀಚಿಗೆ. ಪೂರಾ ತಳಗೆಲ್ಲ ಕುಸುಕದ, ನಡಿಲಕ್ಕೆ ಬರ್ಲಕ್ಕದ. ಅದ್ರಾಗ ನಾವು ಬೋಟ್ ಹಾಕ್ಕೊಂಡೀವಿ. ನಿಮಗೆ ತೋರಿಸ್ತೀನಿ ನೋಡ್ರಿ ಬೀಚ್. ದೂರ್ಲಿಂತ ಅದ, ಇನ್ನೂ ಸ್ವಲ್ಪ ಭಾಳ ದೂರ ಹೋಗ್ಬೇಕು. ದೂರ್ಲಿಂತ ತೋರಿಸ್ತೀನಿ, ಮತ್ತು ಸಮೀಪ ಹೋದ್ಮೇಲೆ ಭೀ ತೋರಿಸ್ತೀನಿ. ಸೊ ಮರೀನಾ ಬೀಚಿಗೆ ಬಂದು ಎಲ್ಲ ಮಾಡಿ ಫೋಟೋ ಶೂಟ್ ಆಯಿತು, ಸಿನಿಮಾಟಿಕ್ ವಿಡಿಯೋ ಆಯಿತು, ನೀರಾಗ ಕಳಿಸ್ಕೊಂಡಿದ್ದಾಯಿತು.
ಬಟ್ ಈ ಸ್ಯಾಂಡಿನ ಮ್ಯಾಗ ನಡಿಲಿಕ್ಕೆ ಸ್ವಲ್ಪ ತ್ರಾಸ ಆಗತ್ತದ ನಮ್ಮ ಪಾರ್ತ್ ಏನೋ ಹೇಳ್ತಾನೆ ತೊಡ್ ಹೈರಾಣ ಅಂದ್ರೆ ಹೈರಾಣ ಬಿಸಿಲು ಕಾಲಾಗ ಸ್ಯಾಂಡ್ ಹೋಗೋಣ ಕಾಲು ಚಕ್ಕಲ ತೊಳಗೆ ಅಪ್ಪು ಹಂಗಿದೆ ಹೈರಾಣ. ಬಟ್ ಎಂಜಾಯ್ ಮಾಡ್ಲತ್ತೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಇರ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಮತ್ತು ಆಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಏನೆಲ್ಲ ಪ್ಲ್ಯಾನ್ ಮಾಡ್ತೀವಿ. ಏನು ಸೀದಾ ಲಾಡ್ಜಿಗೆ ಹೋಗ್ತೀವಿ ಗೊತ್ತಿಲ್ಲ. ಊಟಾರ ಮಾಡ್ಬೇಕಿನ ನಾಷ್ಟ ಅಷ್ಟೇ ಆಗ್ಯದ. ಇಲ್ಲಿ ಇಷ್ಟು ನೀರವ ಅಂದ್ರೂ ನೀರು ಕುಡಿಯೋ ಪ್ಲೇಲಿ ಫುಲ್ ನೀರು ಇಡಕ್ಕೆ ಈಗ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ನೀರು ತೊಗೊಳಕ್ಕೆ. ಸಂಜಿಕ್ಕಿ 10ಕ್ಕೆ ಟ್ರೈನ್ ಅದ. ಬ್ಯಾಕ್ ಟು ಕಲಬುರ್ಗಿ ಆತೇಳಿ.